ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ, ಅದು ಒಂದು ಆಯಾಮ ಆಗಿದೆ. ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಂತಕ್ಕಂತಹ ಕೋರ್ಸಸ್ ಅನ್ನು ಸಹ ಅದು ಮಾಡಿದೆ. ಟೆಕ್ನಾಲಜಿ ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಅಲ್ಲಿರ್ತಕ್ಕಂಥದ್ದು ಇದೆ. ಅದರ ಜೊತೆಗೆ ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸಸ್, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರ್ಬೋದು, ಇವೆಲ್ಲ ಕೋರ್ಸ್ಗಳು ಹೀಗೆ ಬೇರೆ ಬೇರೆ ಫ್ಯಾಕಲ್ಟಿಗಳನ್ನು ನಾವು ಮಾಡ್ತಿದ್ದೇವೆ. ಅದೇ ತರ ನ್ಯಾಚುರಲ್ ಸೈನ್ಸಸ್ ಅಂತಕ್ಕಂಥದ್ದು ಸಹ ಇದೆ. ವೈಸ್ ಚಾನ್ಸಲರ್ ಆಗಿದ್ದಾರೆ. ಈಗ ಹಿಂದಿನ 2 ಜನ ವೈಸ್ ಚಾನ್ಸಲರ್ ನಿವೃತ್ತಿ ಬಂದಿದ ನಂತರ ನಾನು ರಿಜಿಸ್ಟ್ರಾರ್ ಆಗಿದ್ದೇನೆ, ಕುಲಸಚಿವರನ್ನ ಡಾಕ್ಟರ್ ಸಿ ಕೆ ಸುಬ್ಬರಾಯ. ಇವರು ಒಂದು ವಿಂಗ್, ರಿಸರ್ಚ್ ವಿಂಗ್ ಇದೆ, ಕ್ಯಾನ್ಸರ್ ಬಯಾಲಜಿ ಮತ್ತೆ ಮಾಲಿಕ್ಯುಲರ್ ಮೆಡಿಸಿನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಲ್ಯಾಬೊರೇಟರಿಯಿಂದ ಹೇಗೆ ಅದನ್ನ ಅಪ್ಲಿಕೇಶನ್ ಮಾಡ್ಬೋದು ಕ್ಲಿನಿಕಲ್ ಹಾಸ್ಪಿಟಲ್ಗೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ, ಇಲ್ಲಿಂದ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಕ್ಕಂಥ, ಟ್ರಾನ್ಸ್ಲೇಷನ್ ಮಾಡ್ತಕ್ಕಂತಹ ಒಂದು ಇದಕ್ಕೆ ಹೆಡ್ ಆಗಿ ನಮ್ಮ ಡಾಕ್ಟರ್ ಶೋಭಿತ್ ರವರು ಅದನ್ನು ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡಿದ್ದಾರೆ. ಅವರೇ ಯೋಚನೆ ಮಾಡಿ ನಾವು ಒಂದು ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು. ಇವತ್ತಿನ ಯುವ ಪೀಳಿಗೆಗೆ ಈ ರಿಸರ್ಚ್ ಏನು ಸಂಶೋಧನೆಗಳಿದೆ ಇದರ ಬಗ್ಗೆ ಉತ್ಸಾಹ, ಕುತೂಹಲ ಮತ್ತೆ ಅದನ್ನ ಇನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕು. ನಾವು ಪೇಪರ್ ಪ್ರೊಡ್ಯೂಸ್ ಮಾಡ್ತಿದ್ದೇವೆ, ಈಗಾಗಲೇ ಪೇಟೆಂಟ್ಗಳನ್ನು ಸುಮಾರಷ್ಟು ತಗೊಂಡಿದ್ದೇವೆ, ಕಮರ್ಷಿಯಲೈಸೇಷನ್ ಮಾಡೋಂಥ ಪ್ರಾಡಕ್ಟ್ಗಳನ್ನು ಮಾಡ್ತಿದ್ದೇವೆ. ಇವೆಲ್ಲವೂ ಒಂದು ಸಂಸ್ಥೆನಲ್ಲಿ ಆಗ್ತಿದೆ ಅಂತಂದ್ರೆ ಇದು ಸ್ವಲ್ಪ ಪ್ರಚಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನ ಹೆಸರು ಇಂಟರ್ಡಿಸಿಪ್ಲಿನರಿ ಅಪ್ರೋಚಸ್ ಇನ್ ಹೆಲ್ತ್ ಸೈನ್ಸಸ್ ಫಾರ್ ಟ್ರಾನ್ಸ್ಲೇಷನಲ್ ರಿಸರ್ಚ್ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೇವೆ. ಇದನ್ನ ದಿನಾಂಕ ಜೂನ್ 22, 23 2 ದಿನಗಳ ಕಾಲ ಬಹಳಷ್ಟು ಸುಮಾರು 350ಕ್ಕೂ ಹೆಚ್ಚು ಈ ಏನು ಸಂಶೋಧಕರು ಇದರಲ್ಲಿ ಪಾಲ್ದಾರರಾಗಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಮಗೆ 500 ಮೇಲೆ ಹೋಗ್ತದೆ, ಯಾಕೆಂತಂದ್ರೆ ಅಷ್ಟು ಜನ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ರೀತಿ ಬರೇ ಒಂದು ಸೈಡು ನಾವು ಯಾರೋ ಎಕ್ಸ್ಪರ್ಟ್ಸ್ ಪಾಠ ಮಾಡ್ತಕ್ಕಂಥದ್ದು ಅಥವಾ ತಿಳಿದು ಹೇಳ್ತಕ್ಕಂಥದ್ದಲ್ಲ. ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನೆಲ್ಲ ಕುತೂಹಲಗಳಿದೆ ಅವುಗಳನ್ನೆಲ್ಲವನ್ನು ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ವೇದಿಕೆ ಅಂತ ನಾನು ಕೇಳಿದೆ. ಸೊ ದಿನಾಂಕ 22 ಮತ್ತು 23, 2024 2 ದಿನ ಈ ಸಮ್ಮೇಳನ ನಡೀತಾ ಇದೆ. ಅದು ಈ 10 ವರ್ಷ ನಾವೇನು ಈ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಫಾರ್ ಮಾಲಿಕ್ಯುಲರ್ ಮೆಡಿಸಿನ್ ಅಂತಕ್ಕಂಥದ್ದನ್ನ ಒಂದು ಡಿಪಾರ್ಟ್ಮೆಂಟ್ ಶುರು ಮಾಡಿದ್ದು ಈ ರಿಸರ್ಚಿಗೋಸ್ಕರನೇ. ಅದು ತನ್ನ ದಶಮಾನೋತ್ಸವವನ್ನು ಆಚರಿಸಿಕೊಟ್ಟಿದೆ. ಈ ಸುಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಇದನ್ನ ಅರೇಂಜ್ ಮಾಡಿದೆ. ಇದರಲ್ಲಿ ಈ ರಿಸರ್ಚರ್ಸ್, ಸೈಂಟಿಸ್ಟ್, ಯಂಗ್ಸ್ಟರ್ಸ್ ನ ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನ ಹಾಗೆ ಸ್ಟೂಡೆಂಟ್ಸ್ ನ ಅಕ್ರಾಸ್ ದಿ ಗ್ಲೋಬ್ ಪ್ರಪಂಚದಾದ್ಯಂತ ಇವರೆಲ್ಲ ಸೇರಿದಾಗ ವಿನಿಮಯ ಮಾಡ್ಕೊಳ್ತಾರೆ, ತಮ್ಮ ಅನುಭವಗಳನ್ನು ಮಾಡ್ಕೊಳ್ತಾರೆ. ಮತ್ತೆ ಅವರಿಗೆ ಹೊಸ ಹೊಸ ಆವಿಷ್ಕಾರನ ಮಾಡೋದು, ಇನ್ನೋವೇಟಿವ್ ಐಡಿಯಾಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಮಾಡಿ ನಾವು ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇದು ಬಹಳ ಮುಖ್ಯ. ಇದು ರಿಸರ್ಚ್ ಮೇನ್ಲಿ ದಿ ಬ್ರಿಡ್ಜಸ್ ಬಿಟ್ವೀನ್ ದಿ ಲ್ಯಾಬೊರೇಟರಿ ಡಿಸ್ಕವರೀಸ್ ವಿತ್ ಕ್ಲಿನಿಕಲ್ ಅಪ್ಲಿಕೇಶನ್ಸ್. ನಾವೇನೋ ಪುಸ್ತಕದ 15 ಪಾಠವನ್ನ ಅಷ್ಟೇ ಬಿಟ್ಟರೆ ಅದು ಜನಸಾಮಾನ್ಯರಿಗೆ ತಲುಪೋದು ಹೇಗೆ, ಆ ದೃಷ್ಟಿಯಲ್ಲಿ ಇದು ಅಲ್ಲಿಂದ ಟ್ರಾನ್ಸ್ಲೇಷನ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಸುಮಾರು 15 ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ರಿನೌನ್ ಸೈಂಟಿಸ್ಟ್ ಬರ್ತಾ ಇದ್ದಾರೆ, ಇದರಲ್ಲಿ ಪಾಲ್ಗೊಳ್ತಿದ್ದಾರೆ. ಸೊ ಅವರೆಲ್ಲರೂ ತಮ್ಮ ಅನುಭವಗಳನ್ನ ಮತ್ತೆ ಪೇಪರ್ಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಕಟಿಂಗ್ ಏಜ್ ಟೆಕ್ನಾಲಜಿ ಇರ್ಬೋದು. ಇವತ್ತು ನೀವು ನೋಡಿದ್ರಿ ಮೆಡಿಕಲ್ ಸಮೇತ ಟೆಕ್ನಾಲಜಿ ಇಸ್ ಹ್ಯಾಂಡಿ ಇನ್ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ನಮ್ಮ ಚಾನ್ಸಲರು, ಅವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ನೀಡ್ತಿದ್ದಾರೆ. ಇದಕ್ಕೆ ವಿಶೇಷತೆ ಅಂತಂದ್ರೆ ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ, ಶ್ರೀ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ರಾಮಚಂದ್ರ ಗೆಹ್ಲೋಟ್ ಅವರು ಈ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಹಾಗೂ ಉದ್ಘಾಟನಾ ಭಾಷಣ ಮಾಡ್ತಿದ್ದಾರೆ. ಅದೇ ರೀತಿ ಒಂದು 2-3 ಜನ ಇಂಪಾರ್ಟೆಂಟ್ ಗೆಸ್ಟ್ಸ್ ಸಹ ಬರ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ತಮ್ಮ ಗೊತ್ತಿದೆ ಇವಾಗ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳು ಸಮೇತ ಇದು ಮತ್ತೆ ಮೆಡಿಕಲ್ ಅಪ್ಲಿಕೇಶನ್ಸ್ ಜಾಸ್ತಿ ಇರೋದ್ರಿಂದ ಅವರು ಬರ್ತಿದ್ದಾರೆ. ಶ್ರೀಯುತ ಎನ್ ಚೆಲುವರಾಯ ಸ್ವಾಮಿ ಅವರು
ಫಾರ್ಮರ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಇದು, ಮತ್ತು ಅವರು ಸಹ ಲೆಜಿಸ್ಲೇಟಿವ್ MLA ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ, ಅವರು ಬರ್ತಿದ್ದಾರೆ. ಪ್ರೊಫೆಸರ್ KS ರಂಗಪ್ಪ ಅವರು ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ 2 ವಿಶ್ವವಿದ್ಯಾಲಯಗಳು, ಮೈಸೂರು. ಗಣೇಶ್ ಅಂತಕ್ಕಂಥವರು CNR ರಾವ್ ಅವರ ಕೋರ್ಸ್ ಬಹಳ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥವರು, ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಸರ್ಚ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಮಾಡಿದಂಥವರು. ಅವರು ನಮಗೆ ಕೀನೋಟ್ ಅಡ್ರೆಸ್ ಮಾಡ್ತಾರೆ. ನಮ್ಮ ಎಲ್ಲ ರಿಸರ್ಚ್ ಸ್ಕಾಲರ್ಸ್ಗೆ ಸ್ಫೂರ್ತಿಯಾಗಿ ಅವರು ಬರ್ತಿದ್ದಾರೆ. ಹಾಗೆ ಪ್ರೊಫೆಸರ್ ಶಿನ್ ಇಚಿರೋ ನಿಶಿಮುರ ಜಪಾನ್ನಿಂದ ಪ್ರೊಫೆಸರ್, ಇವರಿಗೆ ಬಹುಶಃ ನೊಬೆಲ್ ಪ್ರೈಸ್ ಸಿಗುವಂತಹ ಒಂದು ಅಂತಹ ಒಂದು 2 ದಿನದ ಕಾರ್ಯಕ್ರಮವನ್ನ ಅವರು, ಇದು ಹೊಕ್ಕೈಡೋ ಯೂನಿವರ್ಸಿಟಿ ಜಪಾನ್, ಅಲ್ಲಿಂದ ಅವರು ಬರ್ತಿದ್ದಾರೆ. ಹಾಗೆ ನಮ್ಮ ಕುಲಪತಿಗಳು ಮತ್ತು ಕುಲ ಸಚಿವರು, ಇತರೆ ಎಲ್ಲ ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ಸು ಎಲ್ಲರೂ ಇರ್ತಕ್ಕಂಥ ಈ ಸಮ್ಮೇಳನ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಿಮ್ಮನ್ನು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಕಾನ್ಫರೆನ್ಸ್ ಅಲ್ಲಿ ಜಪಾನಿಂದ 4 ಜನ ಸ್ಪೀಕರ್ಸ್ ಬರ್ತಿದ್ದಾರೆ. ಇಥಿಯೋಪಿಯಾ ಅಡಿಸ್ ಅಬಾಬಾ ಯೂನಿವರ್ಸಿಟಿ ಅಂತ ಇದೆ, ಇಥಿಯೋಪಿಯಾದಿಂದ ಸ್ಪೀಕರ್ ಬರ್ತಾರೆ. ಸಿಂಗಾಪುರ್ ನ್ಯಾಷನಲ್ ಸಿಂಗಾಪುರಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಇದ್ರ ಜೊತೆಗೆ ಇಂಟರ್ನಲ್ ಸ್ಪೀಕರ್ಸ್ ಕೂಡ ಹೈ ಲೆವೆಲ್ ಅಂದ್ರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ RCB ಅಂತ ಇದೆ ಫರೀದಾಬಾದ್, ಅಲ್ಲಿಂದ ಸ್ಪೀಕರ್ಸ್ ಬರ್ತಾರೆ. IAC ಇಂದ ಸ್ಪೀಕರ್ಸ್ ಬರ್ತಾರೆ. ಇದು ಒಂದು ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಟಾಪ್ ಲೆವೆಲ್ ಸೈಂಟಿಸ್ಟ್ ಒಂದು ಮಿಶ್ರಣ. ಸೊ ಹಾಗಾಗಿ ಅವ್ರದ್ದು ನಮ್ದು ಕೊಲಾಬರೇಟಿವ್ ರಿಸರ್ಚ್ ಯಾವ ತರ ಮುಂದೆ ನಡೆಸ್ಕೊಳ್ಬೇಕು, ಮತ್ತೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಥವಾ ಇದರಿಂದ ಬಹಳ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಮತ್ತೆ ಯಂಗ್ಸ್ಟರ್ ಸೈನ್ಸ್ಗೆ ಮಾನ್ಯತೆ ಕೊಡುವಂತ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಸ್ಕಾಲರ್ಗಳಾಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಇವ್ರಿಗೆಲ್ಲ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಎಲ್ಲರಿಗೂ ಅವರದ್ದೇ ಆದಂತ ಏನಾದ್ರು ರಿಸರ್ಚ್ ಐಡಿಯಾಸ್ಗಳಿದ್ರೆ ಅಲ್ಲಿ ಬಂದು ಡಿಸ್ಕಷನ್ ಮಾಡಿ ಮುಂದಕ್ಕೆ ಏನಾದ್ರು ಎಕ್ಸ್ಪ್ಲೋರ್ ಮಾಡುವಂತ ಎಲ್ಲ ಒಂದು ಪ್ಲಾಟ್ಫಾರ್ಮ್ ನ ಮಾಡ್ಕೊಡ್ತಾ ಇದ್ವಿ. ಸೊ ಹಾಗಾಗಿ ಬೇರೆ ಏನಾದ್ರು ಕೇಳಿದ್ರೆ ಬಿಡ್ತೀನಿ. ಅದು ಎಷ್ಟು ಪೇಪರ್ ಪ್ರೆಸೆಂಟ್ ಆಗ್ತಾ ಇದೆ, ಯಾರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಜಡ್ಜಸ್ ಯಾರು, ಮತ್ತೆ ಅದರಲ್ಲಿ ಎಲ್ಲವೂ ಕೂಡ ಪಬ್ಲಿಷ್ ಆಗುತ್ತಾ? ಪಬ್ಲಿಷ್ ಆದ್ರೆ ಬರೀ ಅಬ್ಸ್ಟ್ರಾಕ್ಟ್ ಮಾತ್ರನಾ ಅಥವಾ ಪೂರ್ತಿ ಪೇಪರ್? ಇಲ್ಲಿ 2 ತರ ಇದೆ. ಇಲ್ಲಿ ಇನ್ವೈಟೆಡ್ ಸ್ಪೀಕರ್ಸ್ ಗಳು ನಾವೇನು ತಾವು ಪ್ರೋಷನ್ ಮಾಡೋದು, ಇನ್ವೈಟೆಡ್ ಸ್ಪೀಕರ್ಸ್ 12 ಜನ ಇದ್ದಾರೆ ಸರ್. ಇವರೆಲ್ಲ ಪ್ರೊಫೆಸರ್ಸ್ ಲೆವೆಲ್ ಇರುತ್ತೆ. ಇವ್ರ ಜೊತೆಗೆ ಪೋಸ್ಟರ್ ಪ್ರೆಸೆಂಟೇಷನ್ ಅಂದ್ಬಿಟ್ಟು 120 ಜನ, 500 ಜನ ಬರೀ ಕಾನ್ಫರೆನ್ಸ್ ಎನ್ರೋಲ್ಮೆಂಟ್ ಆಗಿರೋದ್ರಲ್ಲಿ 120 ಜನ ಪೋಸ್ಟರ್ ಪ್ರೆಸೆಂಟೇಷನ್ ಮಾಡ್ತಾರೆ. ಈ ಪೋಸ್ಟರ್ಸ್ ನಾವು ಈ ಕಂಪೇಟಿವ್ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಅದನ್ನ ಅವರು ಡಾಕ್ಯುಮೆಂಟ್ ಆಗಿ ಉಪಯೋಗಿಸ್ತಾರೆ. ಸೊ ಎಷ್ಟು ಪ್ರಿಂಟ್ ಆಗ್ತಾ ಇದೆ, ಎಷ್ಟು ಪ್ರೆಸೆಂಟ್ ಆಗ್ತಾ ಇದೆ ಪೇಪರ್ಸ್? ಸರ್ ಪೇಪರ್ಸ್ ಅಂದ್ರೆ 120 ಪೇಪರ್ಸ್ ಅವರು ಏನೇನು ವರ್ಕ್ ಮಾಡಿರ್ತಾರೆ, 120 ಪೇಪರ್ಸ್ ಅಲ್ಲಿ ಪ್ರೆಸೆಂಟ್ ಆಗ್ತದೆ ಸರ್. ಸೊ ಅದರಲ್ಲಿ ಎಲ್ಲ ಅಬ್ಸ್ಟ್ರಾಕ್ಟ್ ಮಾತ್ರ ಹಾಕ್ತೀರಾ ಅಥವಾ ಪೂರ್ತಿ ಕಂಪ್ಲೀಟ್ ಪೇಪರ್? ಅಬ್ಸ್ಟ್ರಾಕ್ಟ್ ಅವ್ರು ಮಾಡುವಂತ ಫೈಂಡಿಂಗ್ಸ್ ನ ಎಲ್ಲಾನು ರಿಪೋರ್ಟ್ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಅಲ್ಲಿಗೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಮಿಕ್ಕಿದ 200 ಜನ ಟೋಟಲ್ ಪಾರ್ಟಿಸಿಪೆಂಟ್ಸ್ ಇದೆ, 120 ಜನ ಪೋಸ್ಟರ್ಸ್ ಆಗ್ತಾರೆ. ಸೊ ಎಲ್ಲಾ ಪೋಸ್ಟ್ ಅಲ್ಲ, ಪಬ್ಲಿಷಿಂಗ್ ಐ ಆಮ್ ಟಾಕಿಂಗ್ ಅಬೌಟ್ ದ ಪಬ್ಲಿಷಿಂಗ್ ಪಾರ್ಟ್. ಪಬ್ಲಿಷಿಂಗ್ ಪಾರ್ಟ್ ಅಲ್ಲಿ ಎಲ್ಲವೂ ಪಬ್ಲಿಷ್ ಮಾಡ್ತೀರಾ ಅಥವಾ ಅಬ್ಸ್ಟ್ರಾಕ್ಟ್ ಸಿನಾಪ್ಸಿಸ್ ಮಾತ್ರ? ಅದನ್ನ ರಿವ್ಯೂಸ್ ಕಳಿಸಿ ಅದರಲ್ಲಿ ಪೀರ್ ರಿವ್ಯೂರ್ ಮಾಡ್ತಾರೆ. ರಿವ್ಯೂಸ್ ಇರುತ್ತೆ, ರಿವ್ಯೂರ್ಸ್ ಇದ್ದಾರೆ, ಅದನ್ನ ಪೀರ್ ರಿವ್ಯೂರ್ಸ್ ಕಳಿಸ್ತಾರೆ. ಎಕ್ಸ್ಪರ್ಟ್ಸ್ ಇರ್ತಾರೆ. ಅದರಲ್ಲಿ ಈಗ 120ರಲ್ಲಿ ಒಂದು 80-90 ಆಗ್ಬಹುದು, ಪಾಸ್ ಆಗ್ಬಹುದು. ಅವುಗಳನ್ನ ಇದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಗಳಲ್ಲಿ ಪಬ್ಲಿಷ್ ಮಾಡ್ತಾರೆ. ನಿಮ್ದು ಕಾಲೇಜಿಂದ ಯಾವ್ದು ಜರ್ನಲ್ ಇಲ್ವಾ? ನಮ್ದು ಇದೆ. ನಮ್ಮ ಜರ್ನಲ್ಗಳು ಮಾಡ್ತೀವಿ. ಉಳಿದಂಥದ್ದನ್ನ ಅಲ್ಲಿನೂ ಒಂದು ಎಡಿಟೋರಿಯಲ್ ಬೋರ್ಡ್ ಇರುತ್ತೆ. ಅವರು ಅದನ್ನ ರಿವ್ಯೂ ಮಾಡಿ ಅದರ ಸ್ಟ್ಯಾಂಡರ್ಡ್ ನೋಡಿ ಪಬ್ಲಿಷಿಗೆ ರೆಕಮೆಂಡ್ ಮಾಡ್ತಾರೆ.